Hi guys, welcome to my YouTube channel Lepu's Kitchen. ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲೆಲ್ಲ ಮೋಚಿ ರಾ ಪಪಾಯ ಸಲಾಡ್ ಮತ್ತು ಬೇರೆ ಡಿಶಸ್ ಎಲ್ಲ ಹೇಗೆ ಮಾಡೋದು ಅಂತ ನೋಡಿದ್ವಿ. ಇವತ್ತು ಒಂದು ಟ್ರೆಡಿಷನಲ್ ಚೈನೀಸ್ ಟೀ ಮಾಡೋದು ಹೇಗೆ ಅಂತ ನೋಡೋಣ. ಟೀ ಅಂದರೆ ಅವ್ರು ನಮ್ಮ ಥರ ಮಿಲ್ಕ್ ಹಾಕಿ ಮತ್ತು ಬೇರೆ ಬೇರೆ ಮಸಾಲೆಲ್ಲ ಹಾಕಿ ಅಷ್ಟು ಸ್ಟ್ರಾಂಗ್ ಆಗಿ ಕುಡಿಯೋಲ್ಲ. ಅವರು ಮೈಲ್ಡ್ ಆಗಿ ಫ್ಲೇವರ್ಫುಲ್ ಆಗಿರುವಂತಹ ಟೀ ಕುಡಿತಾರೆ. ಇದು ಅವ್ರಿಗೆ ಹೆಲ್ತ್ ಮತ್ತು ಬಾಡಿ ಮತ್ತು ಗರ್ಲ್ಸ್ ನಾವು ಬ್ಯೂಟಿ ಬೆನಿಫಿಟ್ಸ್ಗಾಗಿ ಹೆಚ್ಚಾಗಿ ಕುಡಿತಾರೆ. ಸೊ ಇದು ಹೇಗೆ ಮಾಡೋದು, ಲೆಟ್ಸ್ ಗೆಟ್ ಇಟ್. ವಾಟ್ ಆರ್ ದ ಇಂಗ್ರೀಡಿಯೆಂಟ್ಸ್? ಹೈಬಿಸ್ಕಸ್ ಪೆಟಲ್ಸ್, ರೋಸ್ ಪೆಟಲ್ಸ್, ಇಲೈಚಿ ಪೌಡರ್, ಸಿನಮನ್ ಪೌಡರ್ ಆ್ಯಂಡ್ ಆರೆಂಜ್ ಪೀಲ್, ಚೈನೀಸ್ ಟೀ ಪೌಡರ್, ಬ್ರೌನ್ ಶುಗರ್ ಮತ್ತು ವೈಟ್ ಶುಗರ್. ದೀಸ್ ಆರ್ ದ ಇಂಗ್ರೀಡಿಯೆಂಟ್ಸ್ ವಿಚ್ ಯು ವಾಂಟ್. ಮತ್ತು ಸ್ವಲ್ಪ ವಾಟರ್. ಮತ್ತು ಇದನ್ನು ಸರ್ವ್ ಮಾಡೋಕ್ಕೆ ಒಂದು ಟ್ರೆಡಿಷ್ನಲ್ ಚೈನೀಸ್ ಟೀ ಸೆಟ್. ಈ ಟ್ರೆಡಿಷ್ನಲ್ ಚೈನೀಸ್ ಟೀ ಸೆಟ್ಟಲ್ಲಿ ಒಂದು ಪಾಟು, ಸರ್ವ್ ಮಾಡೋಕ್ಕೆ ಕಪ್ಸು, ಬೌಲ್, ಸ್ವಲ್ಪ ವಾಟರ್, ಬುದ್ಧ ಮತ್ತು ಬೆಲ್. ಮತ್ತು ಟೀ ಮಾಡೋದಕ್ಕೊಂದು ಸಾಸ್ ಪ್ಯಾನ್ ಇಡ್ತಾ ಇದ್ದೀನಿ. ಗ್ಯಾಸ್ ಆನ್ ಆದಮೇಲೆ ಸ್ವಲ್ಪ ವಾಟರ್ ಹಾಕ್ಕೊತೀನಿ. ಇವಾಗ ವಾಟರ್ ಹಾಕೊಂಡಾಗಿದೆ. ವಾಟರ್ ಹಾಕೊಂಡಾದ್ಮೇಲೆ ಟೀ ಪೌಡರ್ ಆದಮೇಲೆ ಪೆಟಲ್ಸ್, ಇಲೈಚಿ ಮತ್ತು ಸಿನಮನ್ ಪೌಡರ್, ಆರೆಂಜ್ ಪೀಲ್ ಮತ್ತು ಸ್ವಲ್ಪ ಆರೆಂಜ್ ಪೀಲ್ ಹಾಕೊಂಡಾದ್ಮೇಲೆ ಶುಗರ್. ಇಲ್ಲಿ ನಾನು 2 ಟೈಪ್ಸ್ ಆಫ್ ಶುಗರ್ ಯೂಸ್ ಮಾಡ್ತೀನಿ. ಒಂದು ಬ್ರೌನ್ ಶುಗರ್ ಮತ್ತು ವೈಟ್ ಶುಗರ್ ಎರಡೂ ಹಾಕೊಳ್ಳಿ. ಇವಾಗ ಇದನ್ನು ಬಾಯ್ಲ್ ಆಗಕ್ಕೆ ಬಿಡೋಣ. ಮತ್ತು ಇವಾಗೆಲ್ಲ ಹಾಕೊಂಡಾದ್ಮೇಲೆ ಸ್ಟರ್ ಮಾಡ್ಕೊಳ್ಳಿ. ಇವಾಗ ಟೀ ಚೆನ್ನಾಗಿ ಕುದ್ದಿದೆ, ಫ್ಲೇವರ್ಫುಲ್ ಆಗಿದೆ. ಇವಾಗ ಇದನ್ನು ಟೀ ಪಾಟಿಗೆ ಹಾಕೋಬೇಕು. ಇವಾಗ ಏನು ನೋಡ್ತಾ ಇದ್ದೀರೋ ಇದು ಟ್ರೆಡಿಷನಲ್ ಚೈನೀಸ್ ಟೀ ಪಾಟ್. ಇದು ಚೈನಾದಲ್ಲಿ ಫುಲ್ ದೊಡ್ಡ ದೊಡ್ಡ ಸೈಜಸ್ಸಲ್ಲಿ ಇರುತ್ತೆ. ಅವರು ಇದನ್ನು ನಾವು ನೀರು ಹೆಂಗೆ ಕುಡಿತೀವೋ ಹಾಗೆ ಅವರು ಟೀನ ಆಫನ್ ಆಗಿ ಕುಡಿತಾ ಇರ್ತಾರೆ. ಸೊ ಇವಾಗ ಟೀ ನಮ್ಗೆ ಏನಿದೆಯೋ ಅದನ್ನು ಈ ಪಾಟ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಚೈನೀಸ್ ಅವರು ಇದೇ ಥರ ಸ್ಮಾಲ್ ಪುಟ್ಟಾಗಿ ಕ್ಯೂಟಾಗಿರುವಂತಹ ಟೀ ಕಪ್ಸಲ್ಲಿ ಟೀ ಸರ್ವ್ ಮಾಡ್ತಾರೆ. ಸೊ ಇವಾಗ ನಾವು ಇದೇ ಥರ ಚಿಕ್ಕದಾಗಿರೋ ಕ್ಯೂಟಾಗಿರೋ ಟೀ ಕಪ್ಸಲ್ಲಿ ಟೀನ ಸರ್ವ್ ಮಾಡೋಣ. ಸೊ ನೀವು ಇದೆಲ್ಲ ಇಲ್ಲಿ ಏನು ನೋಡ್ತಾ ಇದ್ದೀರೋ ಇದೆಲ್ಲ ಟ್ರೆಡಿಷ್ನಲ್ ಚೈನೀಸ್ ಟೀ ಸೆಟ್. ಸೊ ಇವಾಗ ನಾನು ಈ ಸ್ವೀಟಾಗೆ ಬ್ರೌನ್ ಶುಗರ್, ವೈಟ್ ಶುಗರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಶುಗರ್ ಬೇಡ ಅನ್ನೋರು ಹನಿನ ಯೂಸ್ ಮಾಡ್ಕೊಬೋದು. ಕೊನೆಯಲ್ಲಿ ಕುಡಿಬೇಕಾದ್ರೆ ಯು ಹ್ಯಾವ್ ಟು ಪುಟ್ ಇಟ್. ಏನಕ್ಕಂದರೆ ನೀವು ಬಾಯ್ಲ್ ಮಾಡ್ಕೋಬೇಕಾದ್ರೆ ಹನಿನ ಹಾಕೋಬಾರ್ದು. ಸೊ ಲಾಸ್ಟಲ್ಲಿ ವೆನ್ ಯು ಆರ್ ಡ್ರಿಂಕಿಂಗ್ ಯು ಹ್ಯಾವ್ ಟು ಪುಟ್ ದ ಹನಿ ಆ್ಯಂಡ್ ಡ್ರಿಂಕ್ ಇಟ್. ಸೊ ಇವಾಗ ಟೀ ರೆಡಿಯಾಗಿದೆ. ಹೇಗಿದೆ ಕುಡಿದು ಟೇಸ್ಟ್ ಮಾಡೋಣ. ವಾವ್, ಟೀ ತುಂಬ ರಿಫ್ರೆಶಿಂಗ್ ಆಗಿ ಚೆನ್ನಾಗಿತ್ತು. ಸೊ ಇದೇ ಥರ ಟೀನ ನೀವು ಮನೇಲಿ ಮಾಡ್ಕೊಂಡು ಕುಡಿದು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಫಾರ್ ಮೋರ್ ಇಂಟ್ರೆಸ್ಟಿಂಗ್ ರೆಸಿಪೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಲೇಪೂಸ್ ಕಿಚನ್. ಬಾಯ್.